ವೆಲ್ಕಮ್ ಗೈಸ್, ಹೇಗಿದೆ ಎಲ್ಲರೂ ಚೆನ್ನಾಗಿ ಟ್ರೇಡ್ ಮಾಡೋದಕ್ಕೆ ಸ್ವಾಗತ. ಸ್ಮಾರ್ಟ್ ಮತ್ತು ರಿಟೇಲರ್ ಅಂದ್ರೇನು, ಸ್ಮಾರ್ಟ್ ಮನಿ ಹೇಗೆ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಪ್ರಿವಿಯಸ್ ವಿಡಿಯೋನಲ್ಲಿ ಹೇಳಿದೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಮಾರ್ಟ್ ಮನಿ ಮತ್ತು ರಿಟೇಲ್ ಭಾಳ ಇರ್ತಾರೆ. ಸ್ಮಾರ್ಟ್ ಮನಿ ಈಗ ಬಿಲಿಯನ್ ಇರ್ತಾರೆ, ರಿಟೇಲ್ ಅಂತ ನಮ್ಮಂತ ನಿಮ್ಮಂತ ಇರ್ತಾರೆ. ಅಂದರೆ ಹೇಗೆ ವರ್ಕ್ ಆಗುತ್ತೆ ಹೇಗಿಲ್ಲ ಅಂತ ಈ ವಿಡಿಯೋನಲ್ಲಿ ಪೂರ ಡೀಪ್ ಆಗಿ ಹೇಳ್ತೇನೆ ಅಂತ, ಹೇಗೆ ವರ್ಕ್ ಆಗುತ್ತೆ ಹೇಗೆ ಅಂತ. ಈಗ ಈ ವಿಡಿಯೋನಲ್ಲಿ ಲಾಸ್ಟ್ ಕೊನೆಯಾಗಿ ನೋಡ್ರಿ 5 ಪಾಯಿಂಟ್ ಹೇಳ್ತೇನೆ ಅಂತ, ಹೇಗೆ ವರ್ಕ್ ಆಗುತ್ತೆ ಹೇಗೆ ಅಂತ. ಇಂಪಾರ್ಟೆಂಟ್ ಪಾಯಿಂಟ್ ಐತೆ, ನೀವು ಕೊನೆಯ ವಿಡಿಯೋ ನೋಡ್ರಿ, ಟೈಮ್ ವೇಸ್ಟ್ ಮಾಡಲ್ಲ, ಸ್ಟಾರ್ಟ್ ಮಾಡೋಣ ಅಂತ. SMC ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂದ್ರೂ ಹೇಗೆ ಕಲಿಬೇಕು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಏನೇನು ಕಲಿಬೇಕು, ಹೇಗೆ ವರ್ಕ್ ಆಗುತ್ತೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ನಾವು ಕಲಿಬೇಕಂತಂದರೆ ಏನು ವರ್ಕ್ ಮಾಡಬೇಕು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನಲ್ಲಿ ನೋಡ್ಬೋದು. 4 ಟೈಪ್ಸ್ ಅದಾವೆ ಎಸ್ ಎಮ್ ಸಿ ಅಂತಂದ್ರೆ ಇದು ನೋಡ್ಬೋದು. ಸಪೋರ್ಟ್, ರಿಜಿಸ್ಟೆನ್ಸ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಚಾರ್ಟ್ ಪ್ಯಾಟರ್ನ್ ಮತ್ತು ಟ್ರೆಂಡ್ ಲೈನ್. ಇದು ಓಲ್ಡ್ ಕಾನ್ಸೆಪ್ಟ್ ಐತಿ. ಇದು ಓಲ್ಡ್ ಕಾನ್ಸೆಪ್ಟ್ ಕಲಿದಂತಂದ್ರೆ ನೀವು ಪ್ರಾಫಿಟಬಲ್ ಆಗಲ್ಲ. ಈಗಂತಂದ್ರೆ ಈಗ ಏನು ಕಲಿಬೇಕಂತ ಎಸ್ ಎಮ್ ಸಿನಲ್ಲಿ ನೋಡ್ಬೋದು. ಎಸ್ ಎಮ್ ಸಿ ಅಂತಂದ್ರೆ ನೋಡ್ಬೋದು ಟ್ರೇಡಿಂಗ್ ಸಮ್ ಗೇಮ್. ಟ್ರೇಡಿಂಗ್ ಇಂದ ಸಮ್ಗೆ ಒಬ್ಬರು ಲಾಸ್ ಆಗ್ತೈತಿ, ಒಬ್ಬರು ಪ್ರಾಫಿಟ್ ಆಗ್ತೈತಿ. ದ್ಯಾಟ್ಸ್ ಇಟ್. ಇದು ಬಿಸ್ನೆಸ್ ಇದೆ ಟ್ರೇಡಿಂಗ್ನಲ್ಲಿ. ನಾವು ಏನು ಕಲಿಬೇಕು ಎಸ್ ಎಮ್ ಸಿನಲ್ಲಿ ನೋಡ್ಬೋದು. ಎಸ್ ಎಮ್ ಸಿನಲ್ಲಿ ಫಸ್ಟ್ ನೋಡ್ಬೋದು ಮೊದಲು ಯೂಸ್ ಆಗ್ತೈತೆ ಟ್ರೇಡ್ ಲೈನ್ ಅಂದ್ರೆ ಪ್ರೈಸ್ ಆಕ್ಷನ್ ಅಂತಾನು. ಇದೆಲ್ಲ ಮೊದಲು ಓಲ್ಡ್ ಕಾನ್ಸೆಪ್ಟ್ನೇ ಯೂಸ್ ಆಗ್ತೈತಿ. ಈಗ ಯೂಸ್ ಆಗಲ್ಲ. ಈಗ ಎಸ್ ಎಮ್ ಸಿ ಬಂದೈತೆ. ಎಸ್ ಎಮ್ ಸಿ ಬಂತಂತಂದ್ರೆ ನೀವು ಏನೇನು ಕಲಿಬೇಕು ಫಸ್ಟ್ ನೋಡ್ಬೋದು. ಎಸ್ ಎಮ್ ಸಿ ಈಗ ನಾವು ಫಾಲೋ ಮಾಡಿ ಪ್ರಾಫಿಟಬಲ್ ಆಗ್ತೀವಿ. ಪ್ರಾಫಿಟಬಲ್ ಆಗಬೇಕಂತ ನಾವು ಏನೇನು ಫಾಲೋ ಮಾಡಬೇಕು. ಎಸ್ ಎಮ್ ಸಿ ಯಾರು ನಡೆಸ್ತಾರೆ, ಬಿಗ್ ಪ್ಲೇಯರ್ ಯಾರು ಅಂತ ನೋಡ್ಬೋದು. ಸಂಸ್ಥಾ ಮತ್ತು ಹೆಚ್ ಫಂಡ್ ಆ್ಯಂಡ್ ಬ್ಯಾಂಕ್, ಈ 3 ಪೀಪಲ್ಸ್ ಬಿಗ್ ಫಂಡ್. ಈ ಬಿಗ್ ಫಂಡ್ ಅಂತ ಬಿಗ್ ಪ್ಲೇಯರ್ ಅಂತಾರೆ. ಇದಕ್ಕೆ ಇನ್ನು 5 ಪಾಯಿಂಟ್ ಅದಾವೆ. 5 ಪಾಯಿಂಟ್ ಅಂತ ಯಾವ್ಯಾವ ನೋಡ್ಬೋದು. ಪಾಯಿಂಟ್ ಯಾವ್ಯಾವ ಅಂತಂದ್ರೆ ನೀವು ನೋಟ್ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್, ವಾಟ್ ಈಸ್ ಎಸ್ ಎಮ್ ಸಿ ಅಂದ್ರೇನು ಈ ವಿಡಿಯೋನಲ್ಲಿ ಹೇಳ್ತೀನಂತ. ಎಸ್ ಎಮ್ ಸಿ ಹೇಗೆ ವರ್ಕ್ ಆಗುತ್ತೆ, ಹೌ ಟು ವರ್ಕ್ ಎಸ್ ಎಮ್ ಸಿ, ಮತ್ತು ಸ್ಟಾಪ್ ಲಾಸ್ ಹೇಗೆ ಆಗುತ್ತೆ. ಈಗ ನೀವು ರಿಟೇಲ್ ಸ್ಟಾಪ್ ಲಾಸ್ ನೋಡಿರ್ಬೋದು. ಆ ರಿಟೇಲ್ ಸ್ಟಾಪ್ ಲಾಸ್ ಫಾರ್ ಎಕ್ಸಾಂಪಲ್ ಒಂದು ಬಾಯ್ ಮಾಡಿದ್ರೆ, ಆ ಬಾಯ್ ಮಾಡಿದ್ದು ಸ್ಟಾಪ್ ಲಾಸ್ ರಿವರ್ಸ್ ಆತನ ಮಾರ್ಕೆಟ್, ಸ್ಟಾಪ್ ಲಾಸ್ ಅಂಟಾಗೈತೆ. ಮತ್ತು ನಾವು ಫಾಲೋ ಹೇಗೆ ಮಾಡ್ಬೇಕು ಎಸ್ ಎಮ್ ಸಿಗೆ, ನಾವು ಫಾಲೋ ಮಾಡಿ ಪ್ರಾಫಿಟಬಲ್ ಹೇಗೆ ಆಗ್ಬೋದು. ಮತ್ತು ಇನ್ನೊಂದು ಐತಿ, ಈಗ ರಿಟೇಲರ್ ಟ್ರ್ಯಾಪ್ ಆಗ್ತಾರೆ ಎಸ್ ಎಮ್ ಸಿನಲ್ಲಿ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನಲ್ಲಿ ರಿಟೇಲರ್ ಟ್ರ್ಯಾಪ್ ಆಗ್ತಾರೆ. ಹೇಗೆ ಅವಾಯ್ಡ್ ಮಾಡಬೇಕು ಅದು 2 ಪಾಯಿಂಟ್ ಐತಿ ವಿಡಿಯೋನಲ್ಲಿ ಹೇಳ್ತಾನಂತ. ವಾಟ್ ಈಸ್ ಎಸ್ ಎಮ್ ಸಿ? ಎಸ್ ಎಮ್ ಸಿ ಅಂದ್ರೇನು, ಎಸ್ ಎಮ್ ಸಿ ಎಲ್ಲಿ ಯೂಸ್ ಆಗುತ್ತೆ ಹೇಗಿಲ್ಲ. ಪ್ರಿವಿಯಸ್ 5 ಪಾಯಿಂಟ್ ಹೇಳಿದೆ, ಅದನ್ನೇ ಇಟ್ಕೋಬೋದು. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂದ್ರೇನು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಎಲ್ಲಿ ಯೂಸ್ ಆಗುತ್ತೆ, ನಾ ಹೇಗೆ ಫಾಲೋ ಮಾಡಬೇಕು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ನಾ ಯಾವ ಟಾಯ್ಸ್ ತೆಗ್ದೀನಿ. ಫಸ್ಟ್ ರಿಟೇಲರ್ ಟ್ರೇಡರ್ ಅಂತ ನೀವು ಟ್ರೇಡಿಂಗ್ ಮಾಡ್ತೀವಿ ಸ್ಮಾಲ್ ಕ್ಯಾಪಿಟಲಿಂದ. ಎಷ್ಟು ಕ್ಯಾಪಿಟಲ್ ನೋಡ್ಬೋದು, ಎಷ್ಟು ಕ್ಯಾಪಿಟಲ್ 100, 500, 2000 ಸ್ಮಾಲ್ ಕ್ಯಾಪಿಟಲ್ನ ಟ್ರೇಡಿಂಗ್ ಮಾಡ್ತೀವಿ. ಅದನ್ನು ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನಲ್ಲಿ ನೋಡ್ಬೋದು. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ FII, DII, ಬ್ಯಾಂಕ್, ಬಿಗ್ ಪ್ಲೇಯರ್ ಅಂತಾರೆ. ಬಿಗ್ ಪ್ಲೇಯರ್ ಅಂತಂದ್ರೆ 10,000 ಕ್ವಾಂಟಿಟಿನಲ್ಲಿ ಟ್ರೇಡಿಂಗ್ ಮಾಡ್ತಾರೆ, 20,000 ಕ್ವಾಂಟಿಟಿನಲ್ಲಿ ಟ್ರೇಡಿಂಗ್ ಮಾಡ್ತಾರೆ, ಕೋಟ್ಯಾನುಗಟ್ಟಲೆ ಟ್ರೇಡಿಂಗ್ ಮಾಡ್ತಾರೆ. ಅವ್ರ ಕಡೆ ಇದು ಮ್ಯಾನುಫ್ಯಾಕ್ಚರ್ ಅವ್ರು ಮಾಡ್ಬೋದು. ಇದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತಾರೆ ನೋಡ್ಬೋದು. ಅವ್ರು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ನಾವು ರಿಟೇಲರ್ ಯಾವ ಬೇಸ್ನಲ್ಲಿ ಟ್ರೇಡಿಂಗ್ ಮಾಡ್ತೀವಿ, ಸಪೋರ್ಟ್, ರಿಜಿಸ್ಟೆನ್ಸ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಚಾರ್ಟ್ ಪ್ಯಾಟರ್ನ್, ಟ್ರೇಡ್ ಲೈನ್, ಈ ಕಾನ್ಸೆಪ್ಟ್ನಲ್ಲಿ ನಾವು ಟ್ರೇಡಿಂಗ್ ಮಾಡ್ತೀವಿ. ಅದನ್ನು ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನೋಡ್ಬೋದು. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಯಾವ ಅಂತ, ಲಿಕ್ವಿಡಿಟಿ ನೋಡ್ತಾರೆ. ಟಾರ್ಗೆಟ್ ಲಿಕ್ವಿಡಿಟಿ. ಸ್ಮಾರ್ಟ್ ಮನಿ ಲಿಕ್ವಿಡಿಟಿ ಅಂದ್ರೆ ನಿಮ್ಮದು ಸ್ಟಾಪ್ ಲಾಸ್ ಹಂಟ್ ಆಗುತ್ತೆ, ಅದು ಲಿಕ್ವಿಡಿಟಿ ಅಂತಾರೆ. ಏನಾದ್ರು ಬಾಯ್ ಮಾಡಿ ನೀವು ಅದು ಬಾಯ್ ಆಗಿದ್ದು ರೀಚ್ ಆಗಿಲ್ಲ, ಟಾರ್ಗೆಟ್ ರೀಚ್ ಆಗಿಲ್ಲ, ನೀವು ಏನು ಸ್ಟಾಪ್ ಲಾಸ್ ಹಂಟ್ ಆತಂದ್ರೆ ಅದು ಲಿಕ್ವಿಡಿಟಿ ನೋಡಿ ಅವ್ರು ಟ್ರೇಡಿಂಗ್ ಮಾಡ್ತಾರೆ. ಅದು ಲಿಕ್ವಿಡಿಟಿ ನಾವು ಹೇಗೆ ಫಾಲೋ ಮಾಡಬೇಕು ಟ್ರೇಡಿಂಗ್ನಲ್ಲಿ. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಆಲ್ವೇಸ್ ನೀವು ಫಾಲೋ ಮಾಡಬೇಕು ಟ್ರೇಡಿಂಗ್ನಲ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಹಂಗೆ ನೀವು ರಿಟೇಲರ್ ಸೇಮ್ ಮಾಡೋಕ್ಕೆ ಹೋಗ್ಬೇಡಿ. ಸೇಮ್ ಈಗ ನೋಡ್ಬೋದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ ಹೇಗಿಲ್ಲ. ಎಕ್ಸಾಂಪಲ್ ಕೊಡ್ತೀನಿ ಅಂತ. ಫಸ್ಟ್ ನೋಡ್ಬೋದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ ನೀವು ಫಸ್ಟ್ ನೀವು ಪ್ರಾಫಿಟ್ ಆಗಬೇಕಂತಂದ್ರೆ ನೀವು ಸೇಮ್ ನೀವು ಫಾಲೋ ಮಾಡ್ಬೇಕು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್. ಇದು ನೋಡ್ಬೋದು ಮಾರ್ಚ್ ತಿಂಗಳ 5 ಫ್ರೇಮ್ ಟೈಮ್ ಫ್ರೇಮ್. ನೀವು ಒಂದು ವಿಡಿಯೋ ತೊಗಿತಾನೆ ಅಂತ ಟೈಮ್ ಫ್ರೇಮ್. ರಿಜಿಸ್ಟೆನ್ಸ್, ನಾನು ಒಂದು ರಿಜಿಸ್ಟೆನ್ಸ್ನ ಡ್ರಾ ಮಾಡ್ತೀನಿ 23,500. ಆ ರಿಜಿಸ್ಟೆನ್ಸ್ನಲ್ಲಿ ನಾನು ಡ್ರಾ ಮಾಡಿ ಅದನ್ನು ಟ್ರೇಡಿಂಗ್ ತೊಗೋತೀನಿ. ಟ್ರೇಡಿಂಗ್ ಹೆಂಗೆ ತೊಗೋತೀನಿ ನೋಡ್ಬೋದು. ಒಂದು ರಿಜಿಸ್ಟೆನ್ಸ್ನ ಡ್ರಾ ಮಾಡೀನಿ, ಅದನ್ನು ಈಗ 23,340. ಈಗ ಏಪ್ರಿಲ್ ತಿಂಗಳಿರ್ತೈತೆ. ಏಪ್ರಿಲ್ ಸ್ವಲ್ಪ ಬ್ರೇಕ್ಔಟ್ ಆಗಿತ್ತು, ತಳಗೆ ಬಂದೈತಿ. ಈಗ ರಿಟೇಲರ್ ಏನು ಮಾಡ್ತೈತಿ, ಈಗ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಏನು ಮಾಡ್ತೈತಿ, ಬ್ರೇಕ್ಔಟ್ ಮಾಡಿ ಸ್ವಲ್ಪ ಮ್ಯಾಲೆ ತೊಗೊಂಬಂದೈತಿ. ಈಗ ರಿಟೇಲರ್ ಏನು ಮಾಡ್ತಾರೆ, ಒಂದು ರಿಜಿಸ್ಟೆನ್ಸ್ ತೆಗಿತಾರೆ, ಆ ಬ್ರೇಕ್ಔಟ್ ಆಗೈತಿ, ನಾವು ಈಗ ಟ್ರೇಡ್ ಮಾಡ್ಬೇಕು ಅಂತ ತಿಳ್ಕೊತಾರೆ. ಅವಾಗ ಈಗ ಟ್ರೇಡ್ ಮಾಡ್ತಾರೆ. ಟ್ರೇಡಿಂಗ್ ಅಂತಂದರೆ ಈಗ ಸ್ಟಾಪ್ ಲಾಸ್ ಅವ್ರದ್ದು ನೋಡ್ಬೋದು. ಇನ್ನೂ ಒಂದು ರಿಜಿಸ್ಟೆನ್ಸ್ ನೋಡ್ಬೋದು,
ಒಂದು ಸಪೋರ್ಟ್ ಬ್ರೇಕ್ಔಟ್ ಆಗಿ ಯಾರು ಮಾಡ್ತಾರೆ ಸ್ಮಾರ್ಟ್ ಮನಿ. ಈಗ ಬಾಯರ್ ಬರ್ತಾರೆ, ಬಾಯರ್ ಬಂದು ಇವು ಸ್ಟಾಪ್ ಲಾಸ್ ಹಾಕಿ ಅವ್ರು ಬಾಯ್ ಮಾಡ್ತಾರೆ. ಸ್ಟಾಪ್ ಲಾಸ್ ಎಲ್ಲೈತಿ ಇದು ನೋಡ್ಬೋದು. ಸ್ಟಾಪ್ ಲಾಸ್ ಅವ್ರದ್ದು ತೆಳಗೈತಿ. ಸ್ಟಾಪ್ ಲಾಸ್ ಎಲ್ಲೈತೆ ಅಂದ್ರೆ ತೆಳಗೈತಿ ಸ್ಟಾಪ್ ಲಾಸ್. ಅವರು ಈಗ ಸ್ಮಾರ್ಟ್ ಮನಿ ಏನು ಮಾಡ್ತಾರೆ, ಸ್ಟಾಪ್ ಲಾಸ್ ತೆಳಗೈತೆ ಅಂತಂದ್ರೆ ಈಗ ಏನು ಮಾಡ್ತಾರೆ, ರಿವರ್ಸ್ ಮಾಡಿಬಿಡ್ತಾರೆ ಮಾರ್ಕೆಟ್. ನೋಡ್ಬೋದು ಹೇಗೆ ರಿವರ್ಸ್ ಆಗೋದು ಅಂತ. ಇದು ಈಗ ರಿವರ್ಸ್ ಆಯ್ತು ಮಾರ್ಕೆಟ್ ದ್ಯಾಟ್ ಸೆಟ್. ಈಗ ಹೇಗೆ ಹಂಗೆ ರಿವರ್ಸ್ ಆಗ್ತೈತೆ ಮಾರ್ಕೆಟ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನಲ್ಲಿ ಫಾಲೋ ಮಾಡ್ಬೇಕು. ಹೇಗೆ ಫಾಲೋ ಮಾಡ್ಬೇಕಂತಂದು 2 ಟೈಪ್ಸ್ ಹೇಳ್ತೇನೆ. 2 ಪಾಯಿಂಟ್ ಇಂಪಾರ್ಟೆಂಟ್ ಹೇಗೆ ಅವಾಯ್ಡ್ ಮಾಡ್ಬೇಕು, ಹೆಂಗಿಲ್ಲ ಸ್ಮಾರ್ಟ್ ರಿಟೇಲ್ ಶೇಪ್. ಫಸ್ಟ್ ಪಾಯಿಂಟ್, ಡು ನಾಟ್ ಟೇಕ್ ವಿದೌಟ್ ಕನ್ಫರ್ಮೇಷನ್ ಇದ್ದ ತೊಗೋರಿ. ಕನ್ಫರ್ಮೇಷನ್ ತೊಗೋಬೇಡ್ರಿ ಟ್ರೇಡಿಂಗ್. ಫಸ್ಟ್ ಈಗ ರಿಜಿಸ್ಟೆನ್ಸ್ ಬ್ರೇಕ್ಔಟ್ ಆಗೈತಿ, ಬ್ರೇಕ್ಔಟ್ ಆಗೈತಿ. ಏನು ಬ್ರೇಕ್ಔಟ್ ಆಗೈತಿ, ಯಾವ ಬೇಸ್ನಲ್ಲಿ ಬ್ರೇಕ್ಔಟ್ ಆಗೈತಿ, ಈ ಬೇಸ್ನಲ್ಲಿ ಬ್ರೇಕ್ಔಟ್ ಆಗೈತಿ. ವ್ಯಾಲ್ಯೂಮ್ ಅಂತಂದ್ರೆ ಹೆಜ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನಲ್ಲಿ ಹೆಜ್ ಅಂತಾರೆ. ವ್ಯಾಲ್ಯೂಮ್ ಬ್ರೇಕ್ಔಟ್ ಆಗೈತಿ ರಿಜಿಸ್ಟೆನ್ಸಲ್ಲಿ. ಈಗ ಬಿಗ್ ಕ್ಯಾಂಡಲ್ ಆಗೈತಿ ರಿಜಿಸ್ಟೆನ್ಸ್. ನಾವು ಟ್ರೇಡಿಂಗ್ ಮಾಡ್ಬೋದು. ಕನ್ಫರ್ಮೇಷನ್ ಇದೆ. ಅದು ನೀವು ಕನ್ಫರ್ಮೇಷನ್ ಅಂತಂದ್ರೆ ಈಗ ಇಂಥದ್ದು 2 ಟೈಪ್ಸ್ ಅದಾವೆ. ಒಂದು ಟೈಪ್ಸ್ ಇದು ಈಗ ಟ್ರೂ ಬ್ರೇಕ್ಔಟ್ ಅಂತಾರೆ, ಇನ್ನೊಂದು ಫಾಲ್ಸ್ ಬ್ರೇಕ್ಔಟ್ ಅಂತಾರೆ. ಫಾಲ್ಸ್ ಬ್ರೇಕ್ಔಟ್ನಲ್ಲಿ ಒಂದು ಫಾಲ್ಸ್ ಬ್ರೇಕ್ಔಟ್ ಆಗೈತಿ, ಒಂದು ಫಾಲ್ಸ್ ಈಗ ಸೇಲರ್ ಕಡೆ ಮೂವ್ ಆಗಿ ಬಾಯರ್ ಕಡೆ ಬಂದೈತಿ. ಅದು ಫಾಲ್ಸ್ ಬ್ರೇಕ್ಔಟ್ ಅಂತಾರೆ. ನೀವು ಫಾಲ್ಸ್ ಬ್ರೇಕ್ಔಟ್ ಐಡೆಂಟಿಫೈ ಮಾಡಬೇಕು. ನೀವು ಹಂಗೆ ಬ್ರೇಕ್ಔಟ್ ಆಗಿತ್ತು ಅಂತ ನೀವು ಸೇಲ್ ಮಾಡಿ ಅದು ರಿವರ್ಸ್ ಮಾಡ್ಬೋದು. ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅದಕ್ಕಂತ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ನೀವು ಹೇಗೆ ಅವಾಯ್ಡ್ ಮಾಡ್ಬೇಕು, ಹೆಂಗೆಲ್ಲ ನಾವು ಹೇಗೆ ಟ್ರೇಡಿಂಗ್ ತೊಗೋಬೇಕಂತ ಈ ವಿಡಿಯೋನಲ್ಲಿ ಹೇಳ್ತೇನೆ ಅಂತ. ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಯಾವ ಅಂತ. ನೆಕ್ಸ್ಟ್ ಪಾಯಿಂಟ್ ನೀವು ಹೇಗೆ ಐಡೆಂಟಿಫೈ ಮಾಡಿ ನಾವು ಟ್ರೇಡಿಂಗ್ ತೊಗೋಬೋದು ಇಲ್ಲ. ಈಗ ನಾನು ನೆಕ್ಸ್ಟ್ ಪಾಯಿಂಟ್ ಹೇಳ್ತೇನೆ ಅಂತ ನೋಡ್ಬೋದು. ಟೈಮ್ ಫ್ರೇಮ್ ನೋಡ್ಬೋದು. ಟೈಮ್ ಫ್ರೇಮ್ನಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ಒಂದು ವಿಡಿಯೋ ತೊಗೊಂಬರ್ತೀನಿ ಟೈಮ್ ಫ್ರೇಮ್. ನೀವು ಕಮೆಂಟ್ ಹಾಕಿರಿ ಟೈಮ್ನಲ್ಲಿ. ಇನ್ನು ಹೌ ಟು ಮೇಕ್ ಯುವರ್ ಎಂಟ್ರಿ ವಿತ್ ಸ್ಮಾರ್ಟ್ ಮನಿ. ಟ್ರೇಡಿಂಗ್ ಹೇಗೆ ಮಾಡ್ಬೇಕು, ಸ್ಮಾರ್ಟ್ ಮನಿ ಫಾಲೋ ಮಾಡಿ. ನೋಡ್ಬೋದು ಸ್ಮಾರ್ಟ್ ಮನಿ ಫಾಲೋ ಮಾಡಿ. ಫಸ್ಟ್ ನೀವು ಸ್ಮಾರ್ಟ್ ಮನಿ ಫಾಲೋ ಮಾಡ್ಬೇಕಂತಂದ್ರೆ ನೀವು ಪ್ರೀವಿಯಸ್ ಬ್ರೇಕ್ಔಟ್ ಆಗೈತೆ ಇಲ್ಲ, ಪ್ರೀವಿಯಸ್ ಕ್ಯಾಂಡಲ್ಸ್ ಏನಾಗೈತಿ, ರಿಜಿಸ್ಟೆನ್ಸ್ ಏನೈತಿ, ಡಿಮಾಂಡ್ ಸಪ್ಲೈ ಅಂದ್ರೆ ಡಿಮಾಂಡ್ಸ್ ಒಂದು ವಿಡಿಯೋ ತೊಗೊಂಬರ್ತೀನಿ. ಡಿಮಾಂಡ್ ಸಪ್ಲೈ ಏನಿಂತ ಪೂರ ವಿಡಿಯೋ ಬಗ್ಗೆ ಡಿಮಾಂಡ್ ಹೆಂಗೈತಿ, ಈ ಬ್ರೇಕ್ಔಟ್ ಆಗೈತಿ, ಎಷ್ಟು ಪಾಯಿಂಟಿಗೆ ಟಚ್ ಆಗೈತಿ, ನೀವು ಆ ಬ್ರೇಕ್ಔಟ್ ಆಗೈತಿ ಇಲ್ಲ ಕನ್ಫರ್ಮೇಷನಲ್ಲಿ. ಈಗ ಪ್ರೀವಿಯಸ್ ಕ್ಯಾಂಡಲ್ಸ್ಗೆ ಸಪೋರ್ಟ್ ರಿಜಿಸ್ಟೆನ್ಸ್ ಹಾಕಿ ನೀವು ಬ್ರೇಕ್ಔಟ್ ಆಗೈತಿ ಇಲ್ಲ ಅಂತ ನೀವು ಪ್ರೀವಿಯಸ್ ಐಡೆಂಟಿಫೈ ಮಾಡಿ ನೀವು ಟ್ರೇಡಿಂಗ್ ತೊಗೋಬೋದು. ನೀವು ಇಂಥದ್ದು ಆಲ್ವೇಸ್ವಾಗಿ ನೀವು ಫಾಲೋ ಮಾಡಿರಿ ಸ್ಮಾರ್ಟ್ ಮನಿ. ಇಂಥದ್ದು ಒಂದು ವಿಡಿಯೋ ತೊಗೊಂಬರ್ತೀನಿ ನಾ. ಡಿಮಾಂಡ್ ಅಂದ್ರೇನು, ಸಪ್ಲೈ ಅಂದ್ರೇನು, ಸಪೋರ್ಟ್ ರಿಜಿಸ್ಟೆನ್ಸ್ ಬಗ್ಗೆ ಒಂದು ಟೋಟಲ್ ಆಗಿ ವಿಡಿಯೋ ತೊಗೊಂಬರ್ತೀನಿ. ಕಮೆಂಟ್ ಆಗಿರಿ. ಮುಂದಿನ ವಿಡಿಯೋ ಸಿಗೋಣ ಅಂತ. ಬಾಯ್.